ನಾನು ಶೇಷಗಿರಿ ಮುಂಡಳ್ಳಿ ಕಾರವಾರದಿಂದ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ನಾಗರಿಕರು ಬಿಸಿಲಿನಿಂದ ತತ್ತರಿಸಿದ್ದಾರೆ. ಅದರಲ್ಲೂ ಕರಾವಳಿ ಭಾಗದ ಬಹುತೇಕ ಗ್ರಾಮಗಳು ಕೂಡ ಇದೀಗ ಉಪ್ಪು ನೀರಿನಿಂದ ಆವೃತವಾಗಿ ಜನರು ಕೂಡ ನೀರಿಗೆ ಪರದಾಡ್ತಾ ಇರುವಂತದ್ದು. ಇಲ್ಲಿ ನದಿ ಮೂಲಗಳು ಇದ್ರೂ ಕೂಡ ಸಂಬಂಧಪಟ್ಟವರಿಗೆ ಸಮರ್ಪಕವಾದ ನೀರು ಸಿಗ್ತಾ ಇಲ್ಲ. ನಾನೀಗ ಕಾಳಿ ನದಿ ತೀರ ಪ್ರದೇಶದಲ್ಲಿದ್ದೇನೆ, ಗಮನಿಸಬಹುದು. ಕಾಳಿ ನದಿ ತೀರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಗ್ರಾಮಗಳ ನಾಗರಿಕರು ನೀರಿನ ತೊಂದರೆಯನ್ನು ಕೂಡ ಬೇಸಿಗೆ ಸಂದರ್ಭದಲ್ಲಿ ಎದುರಿಸ್ತಾ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಕದ್ರಾ ಅಣೆಕಟ್ಟು ಕೂಡ ಇದೆ ಮತ್ತು ಬೇರೆ ಬೇರೆ ಡ್ಯಾಂಗಳು ಕೂಡ ಇದೆ. ಆದ್ರೆ ಡ್ಯಾಂಗಳ ನೀರು ಕೇವಲ ವಿದ್ಯುತ್ ಉಪಯೋಗಿಸಲು ಅಂದ್ರೆ ವಿದ್ಯುತ್ ಉತ್ಪಾದಿಸಲು ಮಾತ್ರ ಬಳಸಿಕೊಳ್ಳಲಾಗ್ತದೆ. ಆದ್ರೆ ನದಿ ಮೂಲಗಳಿಂದ ಜನರಿಗೆ ಸಮರ್ಪಕವಾದ ನೀರು ಸಿಗ್ತಾ ಇಲ್ಲ. ಉತ್ತರ ಕನ್ನಡ ಕಾರವಾರದ ಬಹುತೇಕ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಜನರು ಕೂಡ ತೊಂದರೆ ಕೂಡ ಅನುಭವಿಸಿದ್ದಾರೆ. ಬಹುತೇಕ ಗ್ರಾಮಗಳಲ್ಲಿ ನದಿಯ ಉಪ್ಪು ನೀರು ಬಾವಿಗಳಲ್ಲಿ ಕೂಡ ಸೇರ್ಕೊಂಡಿರೋದ್ರಿಂದ ಬಾವಿಯ ನೀರು ಕೂಡ ಉಪ್ಪಾಗಿದೆ. ಹೀಗಾಗಿ ಸಮರ್ಪಕವಾಗಿ ನೀರು ಕೂಡ ಸಿಗ್ತಾ ಇಲ್ಲ. ಕೇವಲ ಕಾರವಾರದ ಕಾಳಿ ನದಿ ದಂಡೆ ಪ್ರದೇಶ ಮಾತ್ರ ಅಲ್ಲ, ಅಘನಾಶಿನಿ ಆಗಿರ್ಬೋದು ಅಥವಾ ಶರಾವತಿ ಆಗಿರ್ಬೋದು ಅಥವಾ ಸಮುದ್ರ ತೀರ ಪ್ರದೇಶಗಳ ನಾಗರಿಕರು ತೀವ್ರ ತೊಂದರೆಯನ್ನು ಕೂಡ ಎದುರಿಸ್ತಾರೆ. ಯಾಕಂತ ಹೇಳಿದ್ರೆ ಬಾವಿಗಳ ನೀರೆಲ್ಲ ಕೂಡ ಉಪ್ಪಾಗಿರುವಂತದ್ದು. ಹೀಗಾಗಿ ಕುಡಿಯಲು ಕೂಡ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ನೀರಿಗಾಗಿ ಪರದಾಡುವುದು ಸಾಮಾನ್ಯವಾಗಿರುವಂತದ್ದು. ಇಷ್ಟೆಲ್ಲ ನೀರು ಇದ್ರೂ ಕೂಡ ಜನರಿಗೆ ಉಪ್ಪು ನೀರು ಆಗಿರುವುದರಿಂದ ಇದು ಬಳಸಲಿಕ್ಕೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಮರ್ಪಕವಾದ ನದಿ ನೀರಿನ ಯೋಜನೆ ಮಾಡಬೇಕೆಂಬ ಒತ್ತಾಯ ಕೇಳಿ ಬಂದಿರುವುದು. ಇದೀಗ ಸರ್ಕಾರದ ನೀರು ಅಂದ್ರೆ ಹರ್ಘರ್ ಜಲ ಯೋಜನೆ ಕೂಡ ಆಗ್ತಾ ಇದೆ, ಮನೆ ಮನೆ ಗಂಗೆ ಯೋಜನೆ ಕೂಡ ಆಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಆ ಒಂದು ಯೋಜನೆ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗದೇ ಇರುವುದರಿಂದ ಜನರಿಗೂ ಕೂಡ ನೀರಿಗಾಗಿ ಪರದಾಡ್ತಿರುವುದು ಮುಂದುವರೆದಿರುವಂತದ್ದು. ಒಟ್ಟಿನಲ್ಲಿ ನೀರಿನ ಮೂಲಗಳು ಅಂದ್ರೆ ಇಲ್ಲಿ ಸಮುದ್ರ ಮತ್ತು ನದಿ ಪ್ರದೇಶಗಳು ಇದ್ರೂ ಕೂಡ ಸಂಪೂರ್ಣವಾಗಿ ಉಪ್ಪಾಗಿರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗಿರುವಂತದ್ದು. ಆದ್ರೆ ಸರ್ಕಾರದಿಂದ ಈವರೆಗೂ ಕೂಡ ಸಮರ್ಪಕವಾದ ನೀರಿನ ಒಂದು ಯೋಜನೆಗಳನ್ನು ಕೂಡ ಮಾಡಲು ಸಾಧ್ಯವಾಗಿಲ್ಲ. ಹೀಗಾಗಿ ಕಾರವಾರದ ಬೇರೆ ಬೇರೆ ಪ್ರದೇಶಗಳ ನಾಗರಿಕರು ತೊಂದರೆ ಅನುಭವಿಸುವ ಜೊತೆಗೆ ಕುಮಟಾ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಬೇರೆ ಬೇರೆ ಭಾಗಗಳ ನಾಗರಿಕರು ತೊಂದರೆ ಅನುಭವಿಸ್ತಾರೆ. ಈ ಬಾರಿ ಕೂಡ ಬಿಸಿಲಿನ ತೀವ್ರತೆ ಕೂಡ ಜಾಸ್ತಿ ಆಗಿದೆ. ಅಂತರ್ಜಲ ಕುಸಿತ ಕೂಡ ಆಗ್ತಾ ಇರುವಂತದ್ದು. ಅದರಲ್ಲೂ ಮಳೆಯ ಪ್ರಮಾಣ ಅಂದ್ರೆ ಮಳೆ ಬೀಳುವ ಸಂದರ್ಭ ಕೂಡ ವಿಳಂಬ ಆಗುವ ಸಾಧ್ಯತೆಗಳ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ಕೂಡ ತಿಳಿಸಿರುವಂತದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಜಿಲ್ಲಾಡಳಿತಕ್ಕೆ ಸರ್ಕಾರ ಸೂಚನೆ ನೀಡಿದೆ. ಯಾವುದೇ ರೀತಿಯ ನೀರಿನ ತೊಂದರೆ, ನೀರು ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಬಾರದು ಎಂಬ ಸೂಚನೆ ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಕೂಡ ಇಲಾಖೆ ಅಧಿಕಾರಿಗಳು ಸೂಚನೆ ನೀಡಿದೆ. ಆಯಾ ಗ್ರಾಮ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳನ್ನು ಕೂಡ ತಿಳಿಸಿರುವಂತದ್ದು. ಅಂದ್ರೆ ಸಮರ್ಪಕವಾದ ನೀರಿನ ವ್ಯವಸ್ಥೆ ಮಾಡಿಕೊಳ್ಬೇಕು ಮತ್ತು ನೀರಿಗೆ ಅಗತ್ಯವಾಗಿರುವಂತಹ ನೀರಿನ ಮೂಲಗಳು ಬೇರೆ ಬೇರೆ ಬಾವಿಗಳನ್ನ ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರನ್ನ ಪೂರೈಸಬೇಕೆಂಬ ಸೂಚನೆ ಕೂಡ ಈಗಾಗಲೇ ನೀಡಿರುವಂತದ್ದು. ಒಟ್ಟಿನಲ್ಲಿ ನೀರಿನ ಸಮಸ್ಯೆ ಕೂಡ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಉಂಟಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಅಲ್ಲಲ್ಲಿ ನಾಗರಿಕರು ಈಗಾಗಲೇ ತೊಂದರೆ ಕೂಡ ಅನುಭವಿಸಿದ್ದಾರೆ. ಇದು ಏಪ್ರಿಲ್ ತಿಂಗಳು, ಮುಂದಿನ ಮೇ ತಿಂಗಳ ಅವಧಿಯಲ್ಲಿ ಬಿಸಿಲಿನ ತೀವ್ರತೆ ಇನ್ನಷ್ಟು ಹೆಚ್ಚಾದ ಪಕ್ಷದಲ್ಲಿ ಮತ್ತು ಅಂತರ್ಜಲ ಕುಸಿತ ಮಟ್ಟ ಕೂಡ ಜಾಸ್ತಿ ಆದಲ್ಲಿ ಇದೀಗ ನೀರಿನ ಸಮಸ್ಯೆ ಮತ್ತೆ ಹೆಚ್ಚಾಗುವ ಸಂಭವ ಕೂಡ ಇರುವಂತದ್ದು. ಇವೆಷ್ಟು ಇಲ್ಲಿನ ಸುದ್ದಿ. ನನ್ನ ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ನಾನು ಶೇಷಗಿರಿ ಮುಂಡಳ್ಳಿ ಕಾರವಾರದಿಂದ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ನಾಗರಿಕರು ಬಿಸಿಲಿನಿಂದ ತತ್ತರಿಸಿದ್ದಾರೆ. ಅದರಲ್ಲೂ ಕರಾವಳಿ ಭಾಗದ ಬಹುತೇಕ ಗ್ರಾಮಗಳು ಕೂಡ ಇದೀಗ ಉಪ್ಪು ನೀರಿನಿಂದ ಆವೃತವಾಗಿ ಜನರು ಕೂಡ ನೀರಿಗೆ ಪರದಾಡ್ತಾ ಇರುವಂತದ್ದು. ಇಲ್ಲಿ ನದಿ ಮೂಲಗಳು ಇದ್ರೂ ಕೂಡ ಸಂಬಂಧಪಟ್ಟವರಿಗೆ ಸಮರ್ಪಕವಾದ ನೀರು ಸಿಗ್ತಾ ಇಲ್ಲ. ನಾನೀಗ ಕಾಳಿ ನದಿ ತೀರ ಪ್ರದೇಶದಲ್ಲಿದ್ದೇನೆ, ಗಮನಿಸಬಹುದು. ಕಾಳಿ ನದಿ ತೀರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಗ್ರಾಮಗಳ ನಾಗರಿಕರು ನೀರಿನ ತೊಂದರೆಯನ್ನು ಕೂಡ ಬೇಸಿಗೆ ಸಂದರ್ಭದಲ್ಲಿ ಎದುರಿಸ್ತಾ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಕದ್ರಾ ಅಣೆಕಟ್ಟು ಕೂಡ ಇದೆ ಮತ್ತು ಬೇರೆ ಬೇರೆ ಡ್ಯಾಂಗಳು ಕೂಡ ಇದೆ. ಆದ್ರೆ ಡ್ಯಾಂಗಳ ನೀರು ಕೇವಲ ವಿದ್ಯುತ್ ಉಪಯೋಗಿಸಲು ಅಂದ್ರೆ ವಿದ್ಯುತ್ ಉತ್ಪಾದಿಸಲು ಮಾತ್ರ ಬಳಸಿಕೊಳ್ಳಲಾಗ್ತದೆ. ಆದ್ರೆ ನದಿ ಮೂಲಗಳಿಂದ ಜನರಿಗೆ ಸಮರ್ಪಕವಾದ ನೀರು ಸಿಗ್ತಾ ಇಲ್ಲ. ಉತ್ತರ ಕನ್ನಡ ಕಾರವಾರದ ಬಹುತೇಕ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಜನರು ಕೂಡ ತೊಂದರೆ ಕೂಡ ಅನುಭವಿಸಿದ್ದಾರೆ. ಬಹುತೇಕ ಗ್ರಾಮಗಳಲ್ಲಿ ನದಿಯ ಉಪ್ಪು ನೀರು ಬಾವಿಗಳಲ್ಲಿ ಕೂಡ ಸೇರ್ಕೊಂಡಿರೋದ್ರಿಂದ ಬಾವಿಯ ನೀರು ಕೂಡ ಉಪ್ಪಾಗಿದೆ. ಹೀಗಾಗಿ
ಸಮರ್ಪಕವಾಗಿ ನೀರು ಕೂಡ ಸಿಗ್ತಾ ಇಲ್ಲ. ಕೇವಲ ಕಾರವಾರದ ಕಾಳಿ ನದಿ ದಂಡೆ ಪ್ರದೇಶ ಮಾತ್ರ ಅಲ್ಲ, ಅಘನಾಶಿನಿ ಆಗಿರ್ಬೋದು ಅಥವಾ ಶರಾವತಿ ಆಗಿರ್ಬೋದು ಅಥವಾ ಆ ಸಮುದ್ರ ತೀರ ಪ್ರದೇಶಗಳ ನಾಗರಿಕರು ತೀವ್ರ ತೊಂದರೆಯನ್ನು ಕೂಡ ಎದುರಿಸ್ತಾರೆ. ಯಾಕಂತ ಹೇಳಿದ್ರೆ ಬಾವಿಗಳ ನೀರೆಲ್ಲ ಕೂಡ ಉಪ್ಪಾಗಿರುವಂತದ್ದು. ಹೀಗಾಗಿ ಕುಡಿಯಲು ಕೂಡ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ನೀರಿಗಾಗಿ ಪರದಾಡುವುದು ಸಾಮಾನ್ಯವಾಗಿರುವಂತದ್ದು. ಇಷ್ಟೆಲ್ಲ ಆ ನೀರು ಇದ್ರೂ ಕೂಡ ಜನರಿಗೆ ಉಪ್ಪು ನೀರು ಆಗಿರುವುದರಿಂದ ಇದು ಬಳಸಲಿಕ್ಕೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಮರ್ಪಕವಾದ ನದಿ ನೀರಿನ ಯೋಜನೆ ಮಾಡಬೇಕೆಂಬ ಒತ್ತಾಯ ಕೇಳಿ ಬಂದಿರುವುದು. ಇದೀಗ ಸರ್ಕಾರದ ನೀರು ಅಂದ್ರೆ ಹರ್ಘರ್ ಜಲ ಯೋಜನೆ ಕೂಡ ಆಗ್ತಾ ಇದೆ, ಮನೆ ಮನೆ ಗಂಗೆ ಯೋಜನೆ ಕೂಡ ಆಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಆ ಒಂದು ಯೋಜನೆ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗದೇ ಇರುವುದರಿಂದ ಜನರಿಗೆ ಕೂಡ ನೀರಿಗಾಗಿ ಪರದಾಡ್ತಿರುವುದು ಮುಂದುವರೆದಿರುವಂತದ್ದು. ಒಟ್ಟಿನಲ್ಲಿ ನೀರಿನ ಮೂಲಗಳು ಅಂದ್ರೆ ಇಲ್ಲಿ ಸಮುದ್ರ ಮತ್ತು ನದಿ ಪ್ರದೇಶಗಳು ಇದ್ರೂ ಕೂಡ ಸಂಪೂರ್ಣವಾಗಿ ಉಪ್ಪಾಗಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗಿರುವಂತದ್ದು. ಆದ್ರೆ ಸರ್ಕಾರದಿಂದ ಈವರೆಗೂ ಕೂಡ ಸಮರ್ಪಕವಾದ ನೀರಿನ ಒಂದು ಯೋಜನೆಗಳನ್ನು ಕೂಡ ಮಾಡಲು ಸಾಧ್ಯವಾಗಿಲ್ಲ. ಹೀಗಾಗಿ ಕಾರವಾರದ ಬೇರೆ ಬೇರೆ ಪ್ರದೇಶಗಳ ನಾಗರಿಕರು ತೊಂದರೆ ಅನುಭವಿಸಿದ ಜೊತೆಗೆ ಕುಮಟಾ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಬೇರೆ ಬೇರೆ ಭಾಗಗಳ ನಾಗರಿಕರು ತೊಂದರೆ ಅನುಭವಿಸ್ತಾರೆ. ಈ ಬಾರಿ ಕೂಡ ಬಿಸಿಲಿನ ತೀವ್ರತೆ ಕೂಡ ಜಾಸ್ತಿ ಆಗಿದೆ. ಅಂತರ್ಜಲ ಕುಸಿತ ಕೂಡ ಆಗ್ತಾ ಇರುವಂತದ್ದು. ಅದರಲ್ಲೂ ಮಳೆಯ ಪ್ರಮಾಣ ಅಂದ್ರೆ ಮಳೆ ಬೀಳುವ ಸಂದರ್ಭ ಕೂಡ ವಿಳಂಬ ಆಗುವ ಸಾಧ್ಯತೆಗಳ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ಕೂಡ ತಿಳಿಸಿರುವಂತದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಜಿಲ್ಲಾಡಳಿತಕ್ಕೆ ಸರ್ಕಾರ ಸೂಚನೆ ನೀಡಿದೆ. ಯಾವುದೇ ರೀತಿಯ ನೀರಿನ ತೊಂದರೆ, ನೀರು ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಬಾರದು ಎಂಬ ಸೂಚನೆ ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಕೂಡ ಇಲಾಖೆ ಅಧಿಕಾರಿಗಳು ಸೂಚನೆ ನೀಡಿದೆ. ಆಯಾ ಗ್ರಾಮ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳನ್ನು ಕೂಡ ತಿಳಿಸಿರುವಂತದ್ದು. ಅಂದ್ರೆ ಸಮರ್ಪಕವಾದ ನೀರಿನ ವ್ಯವಸ್ಥೆ ಮಾಡಿಕೊಳ್ಬೇಕು ಮತ್ತು ನೀರಿಗೆ ಅಗತ್ಯವಾಗಿರುವಂತಹ ನೀರಿನ ಮೂಲಗಳು ಬೇರೆ ಬೇರೆ ಬಾವಿಗಳನ್ನ ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರನ್ನ ಪೂರೈಸಬೇಕೆಂಬ ಸೂಚನೆ ಕೂಡ ಈಗಾಗಲೇ ನೀಡಿರುವಂತದ್ದು. ಒಟ್ಟಿನಲ್ಲಿ ನೀರಿನ ಸಮಸ್ಯೆ ಕೂಡ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಉಂಟಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಅಲ್ಲಲ್ಲಿ ನಾಗರಿಕರು ಈಗಾಗಲೇ ತೊಂದರೆ ಕೂಡ ಅನುಭವಿಸಿದ್ದಾರೆ. ಇದು ಏಪ್ರಿಲ್ ತಿಂಗಳು, ಮುಂದಿನ ಮೇ ತಿಂಗಳ ಅವಧಿಯಲ್ಲಿ ಬಿಸಿಲಿನ ತೀವ್ರತೆ ಇನ್ನಷ್ಟು ಹೆಚ್ಚಾದ ಪಕ್ಷದಲ್ಲಿ ಮತ್ತು ಅಂತರ್ಜಲ ಕುಸಿತ ಮಟ್ಟ ಕೂಡ ಜಾಸ್ತಿ ಆದಲ್ಲಿ ಇದೀಗ ನೀರಿನ ಸಮಸ್ಯೆ ಮತ್ತೆ ಹೆಚ್ಚಾಗುವ ಸಂಭವ ಕೂಡ ಇರುವಂತದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ನನ್ನ ಮುಂದಿನ ಸುದ್ದಿಯನ್ನ ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ನಾನು ಶೇಷಗಿರಿ ಮುಂಡಳ್ಳಿ, ಕಾರವಾರದಿಂದ. ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ನಾಗರಿಕರು ಬಿಸಿಲಿನಿಂದ ತತ್ತರಿಸಿದ್ದಾರೆ. ಅದರಲ್ಲೂ ಕರಾವಳಿ ಭಾಗದ ಬಹುತೇಕ ಗ್ರಾಮಗಳು ಕೂಡ ಇದೀಗ ಉಪ್ಪು ನೀರಿನಿಂದ ಆವೃತವಾಗಿ ಜನರು ಕೂಡ ನೀರಿಗೆ ಪಡೆದಾಡ್ತಾ ಇರುವಂತದ್ದು. ಇಲ್ಲಿ ನದಿ ಮೂಲಗಳು ಇದ್ರೂ ಕೂಡ ಸಂಬಂಧಪಟ್ಟವರಿಗೆ ಸಮರ್ಪಕವಾದ ನೀರು ಸಿಗ್ತಾ ಇಲ್ಲ. ನಾನೀಗ ಕಾಳಿ ನದಿ ತೀರ ಪ್ರದೇಶದಲ್ಲಿದ್ದೇನೆ, ಗಮನಿಸಬಹುದು. ಕಾಳಿ ನದಿ ತೀರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಗ್ರಾಮಗಳ ನಾಗರಿಕರು ನೀರಿನ ತೊಂದರೆಯನ್ನು ಕೂಡ ಬೇಸಿಗೆ ಸಂದರ್ಭದಲ್ಲಿ ಎದುರಿಸ್ತಾ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಕದ್ರಾ ಅಣೆಕಟ್ಟು ಕೂಡ ಇದೆ ಮತ್ತು ಬೇರೆ ಬೇರೆ ಡ್ಯಾಂಗಳು ಕೂಡ ಇದೆ. ಆದ್ರೆ ಡ್ಯಾಂಗಳ ನೀರು ಕೇವಲ ವಿದ್ಯುತ್ ಉಪಯೋಗಿಸಲು ಅಂದ್ರೆ ವಿದ್ಯುತ್ ಉತ್ಪಾದಿಸಲು ಮಾತ್ರ ಬಳಸಿಕೊಳ್ಳಲಾಗ್ತಾ ಇದೆ. ಆದ್ರೆ ನದಿ ಮೂಲಗಳಿಂದ ಜನರಿಗೆ ಸಮರ್ಪಕವಾದ ನೀರು ಸಿಗ್ತಾ ಇಲ್ಲ. ಉತ್ತರ ಕನ್ನಡ ಕಾರವಾರದ ಬಹುತೇಕ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಜನರು ಕೂಡ ತೊಂದರೆ ಕೂಡ ಅನುಭವಿಸಿದ್ದಾರೆ. ಬಹುತೇಕ ಗ್ರಾಮಗಳಲ್ಲಿ ನದಿಯ ಉಪ್ಪು ನೀರು ಬಾವಿಗಳಲ್ಲಿ ಕೂಡ ಸೇರ್ಕೊಂಡಿರೋದ್ರಿಂದ ಬಾವಿಯ ನೀರು ಕೂಡ ಉಪ್ಪಾಗಿದೆ. ಹೀಗಾಗಿ